ಹಣ ಅಂದ್ರೆ ಹೆಣಾನೂ ಬಾಯಿ ಬಿಡುತ್ತೆ ಅನ್ನುವಂಥ ಮಾತಿದೆ. ಸಂಪತ್ತಿನ ಸಂಪಾದನೆಯೇ ಹಲವರ ಜೀವನದ ಗುರಿಯಾಗಿರುತ್ತೆ. ಇನ್ನು ಕೆಲವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಆದ್ರೆ ಕೋಟಿಗಟ್ಟಲೆ ಸಂಪತ್ತು ಇದ್ದವರಿಗೆ ಮತ್ತಷ್ಟು ಸಂಪಾದಿಸುವಂಥ ಆಸೆ ಸಾಮಾನ್ಯವಾಗಿದ್ದೇ ಇರುತ್ತೆ. ಈ ಮಧ್ಯೆ ಜೀವಮಾನವಿಡೀ ದುಡಿದಿದ್ದನ್ನ ದಾನ ಮಾಡಿದ ಮಹಾನುಭಾವರು ಕೂಡ ನಮ್ಮ ನಡುವೆ ಇದ್ದಾರೆ. ಇಂಥದ್ದೇ ಕೆಲಸಕ್ಕೆ ಮಲೇಷಿಯಾದ 3ನೇ ಶ್ರೀಮಂತನ ಮಗನೊಬ್ಬ ಕೈ ಹಾಕಿದ್ದಾನೆ. 45,000 ಕೋಟಿ ಮೌಲ್ಯದ ಸಂಪತ್ತನ್ನ ತೊರೆದು ಸನ್ಯಾಸತ್ವವನ್ನ ಸ್ವೀಕರಿಸಿಬಿಟ್ಟಿದ್ದಾನೆ. ಸನ್ಯಾಸತ್ವವನ್ನ ಸ್ವೀಕರಿಸಿದಂಥ ಮಲೇಷಿಯಾದ ಶ್ರೀಮಂತನ ಮಗನ ವಿಡಿಯೋನ ಗಮನಿಸಿದ್ರಿ. ಮಲೇಷಿಯಾದ 3ನೇ ಶ್ರೀಮಂತ ವ್ಯಕ್ತಿಯ ಮಗ ಈತ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿರುವುದು ಸದ್ಯ ಜಗತ್ತಿನಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಆತ ಮನ್ಸು ಮಾಡಿದ್ರೆ 45,000 ಕೋಟಿ ಮೌಲ್ಯದ ಸಂಪತ್ತಿನ ಒಡೆಯನಾಗಬಹುದಾಗಿತ್ತು. ಆತನ ತಂದೆ ಅಂಥದ್ದೊಂದು ಶ್ರೀಮಂತ ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ. ಆತನ ತಂದೆಯ ಹೆಸರು ಆನಂದ್ ಕೃಷ್ಣನ್, ಅವರ ಮಗ ವೆನ್ ಅಜಾನ್ ಸಿರಿಮಾನ್ಯೋ. ಈತ ಈಗ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿರೋದು. ತನ್ನ 18ನೇ ವಯಸ್ಸಿನಲ್ಲಿ ತಾತ್ಕಾಲಿಕ ದೀಕ್ಷೆಯನ್ನ ಪಡೆದಿದ್ದಾನೆ ಸಿರಿಮಾನ್ಯೋ. 20 ವರ್ಷ ತುಂಬಿದ ಬಳಿಕ ಸಂಪೂರ್ಣ ಸನ್ಯಾಸತ್ವವನ್ನ ಈತ ಸ್ವೀಕಾರ ಮಾಡಲಿದ್ದಾನೆ. ಈತನ ತಂದೆ ಆನಂದ್ ಕೃಷ್ಣನ್ 8 ಕಂಪನಿಗಳಲ್ಲಿ ಹೂಡಿಕೆ ಮಾಡಿರುವಂತಹ ಉದ್ಯಮಿ. ಟೆಲಿಕಾಂ ಉದ್ಯಮದಲ್ಲಿದ್ದಾರೆ, ಮಾಧ್ಯಮ ಕ್ಷೇತ್ರದಲ್ಲಿದ್ದಾರೆ, ತೈಲ, ರಿಯಲ್ ಎಸ್ಟೇಟ್, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಉದ್ಯಮದಲ್ಲಿ ಬಹಳ ಪ್ರಖ್ಯಾತಿಯನ್ನ ಕೂಡ ಗಳಿಸಿದ್ದಾರೆ. ಇನ್ನು ಭಾರತದ ದೂರಸಂಪರ್ಕ ಕಂಪನಿ ಏರ್ಸೆಲ್ನ ಮಾಲೀಕರು ಕೂಡ ಆನಂದ್ ಕೃಷ್ಣನ್. ಒಂದ್ ಕಾಲಕ್ಕೆ IPL ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್ನ ಪ್ರಾಯೋಜಕರು ಕೂಡ ಆಗಿದ್ದವರು. ಆದ್ರೆ ಅವರ ಪುತ್ರ ಆನಂದ್ ಕೃಷ್ಣನ್ ಬೌದ್ಧ ಧರ್ಮಕ್ಕೆ ಸೇರಿದವರು. ಮಲೇಷಿಯಾದಲ್ಲಿ ಅವರು ಉದ್ಯಮಿಯಾಗಿದ್ದುಕೊಂಡು ಬೌದ್ಧ ಧರ್ಮವನ್ನ ಪಾಲನೆ ಮಾಡ್ತಿದ್ದಾರೆ. ಈಗ ಅವರ ಪುತ್ರ ಕೋಟಿ ಮೌಲ್ಯದ ಆಸ್ತಿಯನ್ನ ತೊರೆದು 45,000 ಕೋಟಿಯ ಒಡೆಯನಾಗುವಂತಹ ಅವಕಾಶ ಆಯಿತು. ವಿದೇಶದಲ್ಲಿ ಈತ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಆದರೆ ಸಹೋದರಿಯರಿಬ್ಬರ ಜೊತೆಗೆ ಈತ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಅನಂತರ ಥಾಯ್ಲೆಂಡ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಬೌದ್ಧ ಧರ್ಮದಿಂದ ಪ್ರೇರಿತನಾಗಿದ್ದಾನೆ. 45,000 ಕೋಟಿಯ ಒಡೆಯನಾಗುವ ಎಲ್ಲ ಅವಕಾಶ ಇದ್ರೂ ಕೂಡ ಅದ್ಯಾವುದರ ಜಂಜಾಟವೂ ಬೇಡ, ಈ ಸಿರಿವಂತಿಕೆಯೇ ಬೇಡ ಅಂತ ಹೇಳಿ ಅದೆಲ್ಲವನ್ನ ಕೂಡ ತೊರೆದು ಬೌದ್ಧ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದ್ದಾನೆ ಉದ್ಯಮಿ ಆನಂದ್ ಕೃಷ್ಣನ್ರ ಪುತ್ರನಾಗಿರುವಂತಹ ಈ ಸಿರಿಮಾನ್ಯೋ. ಸದ್ಯ ಈತನ ಈ ಸನ್ಯಾಸತ್ವ ಸ್ವೀಕಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.